ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದು 5 ನಿಮಿಷ ಸರ್. ಈಗ ಸಿನಿಮಾ ಮಾಡುವಾಗ ನಿರ್ಮಾಪಕರು, ನಿರ್ದೇಶಕರು, ನಟರ ನಡುವೆ ಒಂದು ಒಪ್ಪಂದ ಇರುತ್ತೆ. ಮುಗಿದು ಸೋಲ್ ಕಂಡಾಗ ಮತ್ತೊಂದು ರೀತಿ ಮಾತುಗಳು ಬರುತ್ತೆ. ಇದು ಪ್ರತಿ ಚಿತ್ರತಂಡದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ. ಸೊ ಈಗೆಲ್ಲ ಒಂದ್ ಕಡೆ ಅತಿರೇಕಕ್ಕೆ ಹೋಗ್ತಾ ಇದೆ. ಇದು ಇಂಡಸ್ಟ್ರಿಯ ಪರಿಸ್ಥಿತಿಯಲ್ಲಿ ಯಾಕೆ ಈಗ ಆಗ್ತಿದೆ ಅಂತ ಒಬ್ಬರ ಬಗ್ಗೆ ಅಲ್ಲ, ಸುಮಾರು ಜನರ ಬಗ್ಗೆ ನೀವು ದೂರ ಕೊಟ್ಟಿರೋದು. ನಾನು ಏನಕ್ಕೆ ಬಂದೆ ಅಂದ್ರೆ ಇವತ್ತು ಆಕ್ಚುಲಿ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದು ಅವಶ್ಯಕತೆ ಇರಲಿಲ್ಲ. ಬೇಸಿಕಲಿ ಇವರು ಮಾತಾಡೋದು ಬಂದ್ಬಿಟ್ಟು ತುಂಬ ತೀರಾ ಈ ತಾಯಿದಿರ ಬಗ್ಗೆ, ಯಂಗ್ಸ್ ಅಂದರೆ ಸ್ತ್ರೀ ಅಂದರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬ ಕೆಟ್ಟದಾಗ. ನೀವು ನೋಡಿದ್ದೀರಿ ಎಷ್ಟು ಚಂದ ಅಂದರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ, ಎಷ್ಟು ವರ್ಸ್ಟಾಗಿ ಅವನು ಅಂದರೆ ಎಜುಕೇಷನ್ ಇಲ್ಲದೆ ಇರೋ ರೀತಿ ಮಾತಾಡಿದ್ದಾರೆ ಅವನು. ವೈ ನಾನು ಕೇಳೋದು ವೈ, ಯಾಕೆ, ಏನಕ್ಕೆ? ನಿಮ್ಗೆ ಚೇಂಬರ್ ಇರಲಿಲ್ವಾ? ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ? ನಮಗೂ ಮಾತಾಡೋಕ್ಕೆ ಬರ್ತದೆ. ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ 100ರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ. ಯಾಕಂದರೆ ನಮ್ಮ ಭಾಷೆ ಹುಟ್ಟಿರೋದೇ ಜನಪದ, ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ಅವ್ರಿಗಿನ್ನ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್. ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ, ಯಾವತ್ತೂ ಇಳಿಯೋಕ್ಕೆ ಹೋಗೋದು ಇಲ್ಲ ನಾನು. ಅವ್ರೇನೋ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು, ಏನೇನೋ ಇದ್ರಾಗೆ ಅದು ಹಂಗೆ ಹಿಂಗೆ, ಅದು ಒಬ್ಬರ ಬಗ್ಗೆ ಮಾತಾಡಿದ್ರು. ಓಕೆ, ನಾನು ಒಬ್ಬನ ಬಗ್ಗೆ ಮಾತಾಡಿದೆ. ನಾನು ತಡಪ್ಪ ನನಗೆ ಅವಮಾನ ಆಯಿತು, ಸರಿ ನಾನು ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದಿತ್ತು. ಪ್ರತಿ ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ. ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ, AP ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ. ಅಂದರೆ ಸೋ ಮೆನಿ. ಸರಿ, ಓಕೆ, ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ, ಅವ್ರವ್ರದ್ದೇನೋ ಇರ್ತದೆ, ಅವ್ರವ್ರು ಹೇಳ್ಕೊತಾರೆ, ತೊಂದರೆ ಇಲ್ಲ, ನನಗೇನು ಯಾರೋ ಇದು ಇಲ್ಲ, ತಪ್ಪೇಂತ ಇಲ್ಲ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು. ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು, ಆಯಿತಾ? ಇವತ್ತೂ 100 ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ, ಆಯಿತಾ? ನಿಮ್ಗಳ ಮುಖಾಂತರ 100 ಜನ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿಯಾನೆ. ಇವ್ರಿಗೇನು ಯೋಗ್ಯತೆ ಇದೆ? ಫಸ್ಟ್ ಆಫ್ ಆಲ್ ತಾಯಿದಿರ ಬಗ್ಗೆ ಮಾತಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ರಿಲೀಸ್ ಆಗಿ ದುಡ್ಡಾಗುತ್ತೆ. ಆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ, ಅವ್ರಿಗೇನು ಗೊತ್ತು? ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, NM ಸುರೇಶ್ ಅವರು ಫೋನ್ ಮಾಡಿಬಿಟ್ಟು, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್ ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಒಂದೇ. ಮನೋಹರ್ ಸರ್ ಫೋನ್ ಮಾಡಿದ್ರು ನನಗೆ. ಮನೋಹರ್ ಸರ್ ಫೋನ್ ಮಾಡಿಬಿಟ್ರು, ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೋ, ಏನು ಸರ್ ಊರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ನಿಗೆ, ಯಾರು ಸರ್ ಅವನು, ಲೂಸರ್ ಸರ್ ಅವನು ಅಂತ ಕೇಳ್ತಾರೆ. ಅಂದರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡಬೇಕು. ನಿಂದೆ ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ? ಪ್ರತಿಯೊಬ್ಬನೂ ಅಷ್ಟೇ. ನಂದೇನಿದೆ, ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ದಿಸ್ ರಾಂಗ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇನೆ ತೀರೋಗ್ಬಿಟ್ಟು, ಏನ್ರಿ ಮಾತಾಡೋದು? ಇದ್ದಾಗ ಮಾತಾಡ್ಬೇಕೈತೆ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡ್ಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು ಬಾ ಇಲ್ಲಿ ಬನ್ರಿ ಎಲ್ಲಿ ಬರ್ತೀರಾ? ಎಲ್ಲಿ ಬರೋಕ್ಕೆ ಸಾಧ್ಯ ನೀವು? ನನ್ನ ಮನೆ ಚಂದ್ರಲೇಔಟು, ನನ್ನ ಆಫೀಸ್ ಚಂದ್ರಲೇಔಟು, ನನ್ನ ತೋಟ ಬಂದ್ಬಿಟ್ಟು ಮದ್ದೂರು. ಇಡೀ ಕರ್ನಾಟಕಕ್ಕೆ, ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನು ಕರೆದಾಗ ನೀನೇನಾದ್ರು ಆ ಥರ ತುಂಬ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ, ಬಟ್ ಮಾಡಲ್ಲ. ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆ ಥರ ಯಾರೂ ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನು ಗೊತ್ತಾ, ಸೊ ಅವತ್ತು ಎಲ್ಲರೂ ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲರಿಗೂ ಹೇಳಲ್ಲ, ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು. ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮಂಥವ್ರನ್ನಾಗಲಿ, ಪ್ರತಿಯೊಬ್ಬ ರಾಜಕೀಯ ಆಗಲಿ, ಪೊಲಿಟಿಕ್ಸ್ ಏನೇ ಆಗಲಿ, ಸಮಾಜದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮನ್ನು ಕರ್ಕೊಂಡ್ಬಂದು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಬಿಕಾಸ್ ಆಫ್ ಯು, ನಿಮ್ಮಿಂದನೇ. ನೀವಿಲ್ಲ ಅಂದ್ರೆ ನಾವೇನೂ ಇಲ್ಲ, ಬೇಸಿಕಲಿ ಝೀರೋ. ಯಾಕಂದರೆ ತಲುಪಿಸಿದ್ರ ಮನೆಗೆ, ಇವ್ನು ಪ್ರೇಮ್ ಕಣಯ್ಯ, ಇವರು ಪುನೀತ್ ರಾಜ್ಕುಮಾರ್ ಕಣ, ಇವರು ದರ್ಶನ್ ಕಣ, ಇವರು ಕಿಚ್ಚ ಸುದೀಪ್ ಕಣ ಅಂತ ತಲುಪಿಸಿದ್ರೆ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ, ಆ ಥರ ತುಂಬ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು
ನೀವು ಕ್ವಶನ್ ಮಾಡಿ ದಯವಿಟ್ಟು ಕ್ಯಾಮ್ರಾಕ್ಕೆ ಆಫ್ ಮಾಡ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು, ಅಲ್ವಾ? ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಈ ತರದ ಗೊಂದಲಗಳಾಗ್ತದೆ ಅಂತ ಮಾತುಗಳು ಕೇಳಿ ಬರುತ್ತೆ. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದ್ಯಾ? ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದ್ಯಾ ಹೇಗೆ ಅಂತ? ಇಲ್ಲ, ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ, ನಾನು ಉದಾಹರಣೆಗೆ ಈಗ ಅವ್ರವ್ರು ಯಾರ್ಯಾರ್ದೋ ದುಡ್ಡು ಇಸ್ಕೊಂಡಿರ್ಬೋದು, ಕೊಟ್ಟಿರ್ಬೋದು, ಬಿಟ್ಟಿರ್ಬೋದು, ಗೊತ್ತಿಲ್ಲ ನನಗೆ. ಓಕೆ, ನಾನು ತಗೊಂಡಿದ್ದೆ, ಕೊಟ್ಟೆ, ಸಿನಿಮಾ ಮಾಡಲಿಲ್ಲ, 2 years 3 years ಸಿನಿಮಾ ಮಾಡಲಿಲ್ಲ, ಬರಲಿಲ್ಲ. ಆದ್ರೂ ಸರಾಗೋವಿಂದವ್ರು ಒಂದು ಮಾತು ಹೇಳಿದ್ರು, ಪ್ರೇಮವ್ರು ಏನೋ ಕಷ್ಟ ಇಲ್ಲದೇನೆ ಕೊಟ್ಬಿಡಿ ಪ್ರೇಮವ್ರೇನು, ಕೊಟ್ಟೆ ನಾನು ಅವ್ರಿಗೆ. ಓಕೆ, ಊಟ ಮಾಡೋದು ಕೊಡ್ಬೇಕಾ, ಕರೆಂಟ್ ಬಿಲ್ ಕಡಕ್ಕೆ ಕೊಡ್ಬೇಕಾ ಅವ್ರಿಗೆ? ಆಯ್ತಾ? ಬಂದು ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಕುಂತ್ಕೊಂಡು ಇದು ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅನ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರುವಾಯ್ತು ಅನ್ನೋದಕ್ಕೆ ಇದೇ ನಿಮ್ಮ ಕ್ವಶನ್. ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ. ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ, ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ, ಯಾರಾದ್ರೂ ಕರೆದು ಬೈತಿದ್ರ, ಮಾತಾಡ್ತಿದ್ರ, ಯಾರಾದ್ರೂ ಹೇಳ್ತಿದ್ರ, ಬೆಳ್ ಮಾಡಿ ತೋರಿಸ್ತಿದ್ರ, ಲವ್ ಬರ್ರ ಇಲ್ಲಿ ಯಾಕ್ರೋ ನಮ್ಮ ಮನೆ ಯಾಕಂದ್ರೆ ಮನೆ ಅಂತೀವಲ್ವಾ, ನಮ್ಮ ಮನೆ ಅಂತೀವಿ. ಚಿತ್ರರಂಗ ಒಂದು ಮನೆ, ಇದು ಫಿಲಿಂ ಚೇಂಬರ್ ಒಂದು ನಮ್ಗೆ ತಾಯಿ ಸ್ಥಾನದಲ್ಲಿ ಇರೋದು ಇದು ಅಂತ ಹೇಳ್ತೀವಲ್ಲ. ಸೊ ಕೇಳ್ಬೋದಲ್ವಾ, ಮಾತಾಡ್ಬೋದಲ್ವಾ? ಯಾಕೆ ಕೇಳಲಿಲ್ಲ ಅವರು? ಆಮೇಲೆ ನಾನು ಹೇಳೋದು, ಒಂದು ಸರಿ ಯಾರಾದ್ರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ, ಯಾರಾದ್ರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರಬೇಕು, ಬಂದು ಕೇಳ್ಬೇಕೆ, ಕರೀರಿ, ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ. ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ ಕಣ್ರಿ, ಕರೀರಿ ಅಂತ ಕುಂದಿಸ್ಕೊಂಡು ಮಾತಾಡೋ ಧೈರ್ಯ ಯಾರಿಗಿದೆ? ಮಾಡ್ಬೇಕೀಗ, ಚೇಂಬರ್ ಮಾಡ್ಬೇಕೀಗ. ಅಮ್ಮ ಕೂತಿಯಾರ, ಜಯಮಲಮ್ಮ ಕೂತಿಯಾರ, ಈಗ ಚೇಂಬರ್ ಮಾಡ್ಬೇಕು, ಫಿಲ್ಮ್ ಚೇಂಬರ್ ಮಾಡ್ಬೇಕೀಗ. ಅಲ್ಲಲ್ಲ, ಈಗ ಆಗ್ಲಿಲ್ಲ ಅಂತ ಏನು ಮಾಡ್ತಾ ಇದ್ದೀನಿ, ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ, ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಕೊಡ್ತಾ ಇದೀವಿ. ಕೊಟ್ಟಿದ್ದೀನಪ್ಪ ಮಗ, ನಿರ್ಮಾಪಕ ಸಂಘದಲ್ಲಿ ಲೆಟರ್ ಮಾಡಿದ್ದೀವಿ, ಅವ್ರಿಗೂ ಹೋಗ್ತಾ ಇದೆ. ಆಯ್ತಾ? ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ? ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ, ಒಬ್ಬ ಅಲ್ಲ, ಅರ್ಜುನ್, ನಾನು, ಆಮೇಲೆ ಹಪ್ಪು ಅವ್ರ ಬಗ್ಗೆ, ಕಲಾವಿದರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಿ. ಯಾರು ಬರ್ತಾರೆ? ಯಾರು ಬಂದ್ರಿ ಸರ್? ಯಾರಾದ್ರೂ ಬಂದ್ರ ಸರ್? ಟಾರ್ಗೆಟ್ ಮಾಡೋದಕ್ಕೆ ಈಗ ದುಡ್ಡಿನ ವ್ಯವಹಾರ ಇತ್ತು, ಕ್ಲಿಯರ್ ಮಾಡಿದೆ. ಅದಾದ್ಮೇಲೆ ಮುಂದಿನ ಸಿನಿಮಾ ಇದೆ, ಅದನ್ನು ಕೂಡ ಉಲ್ಲೇಖ ಮಾಡ್ತಾರಲ್ಲ. ಆಯ್ತು ಅಲ್ವಾ? ಧ್ರುವ್ ಬಗ್ಗೆ KVN ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಫಸ್ಟ್ ಆಫ್ ಆಲ್ ಗುರು, ಒಂದು ಸಿನಿಮಾ ಮಾಡಿದಾಗ ನಾನು ಕರಿಯಾ ಸಿನಿಮಾ ಇಂದ ಹಿಡಿದು ಟಿಲ್ ಟುಡೇ KD ವರ್ಗುನು ಒಂದೇ, ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು ನಾನು. ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನ KD ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೇನೆ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ನನ್ನ ಟೈಮು. ಏನಕ್ಕೆ ಹೇಳಿನ ಇರೋದು? ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡು ಹೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಮ ಇಷ್ಟ ರೀ. KVN 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, ಅದು KVN ಅವ್ರದ್ದು, KVN ಸಂಸ್ಥೆ ಅವ್ರದ್ದು. ಈಗ ಯಾರು ಮಾತಾಡಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂ ಅರಿವು ಮಾತಾಡಕ್ಕೆ? ಅದನ್ನ ಜನ ಮಾತಾಡ್ತಾರೆ. ಈಗ ದುಡ್ಡು ಕೊಟ್ಟು ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದ್ದೇನೆ, ಕೊಟ್ಟರು ನಿಮ್ಮ ಹೆಸರು ಏನಕ್ಕೆ ತೆಗೆದ್ರು ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಅದನ್ನ ನನ್ನ ಹೆಸರು ಪ್ರತಿ ಸಾರಿ ಈ ತರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು, ಇಲ್ಲಾಂದ್ರೆ ಗೊತ್ತಿರಲಿಲ್ಲ ನಾನು, ನಿಜ ಗೊತ್ತಿರಲಿಲ್ಲ ನಾನು. ಏನಕ್ಕೆ ಅಂದ್ರೆ ಬಿಡ್ರಿ ರೀ ಅಂತ. ಈಗ ನಾವು ತಲೆ ಕೆಟ್ಟಂಗೆ ಮಾತಾಡಕ್ ಆಗಲ್ಲ ಗುರು, ಅಲ್ವಾ? ನಾವು ಲೂಸ್ ತರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಸೊ ಅದರಿಂದ ನಾನೇನ್ ಮಾಡಿದ್ದೀನಿ, ಸೊ ಎನಿವೆ ಇಲ್ಲಿ ನನ್ನನ್ನು ಯಾವತ್ತು ಫಿಲ್ಮ್ ಚೇಂಬರ್ ತಪ್ಪು ತಿಳ್ಕೋಬಾರ್ದು. ನೋಡು, ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ, ಕೋರ್ಟಲ್ಲಿ ಬರ್ತದೆ ಇವತ್ತು FIR ಈಗ ಬರುತ್ತೆ. ಈಗ ಆಯ್ತು, KP ಆಗ್ರಾ ಕೊಟ್ಟಿದ್ದೀನಿ. ಓಕೆ, ಕೋರ್ಟ್ಗೆ ಹೋಗಿದೆ, ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಬರುತ್ತೆ ಕೋರ್ಟಲ್ಲಿ ಒಂದು 4 ಗಂಟೆ 4 ವರ್ಷ ಬರುತ್ತೆ. ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಸರ್, ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂಡ್ ಪ್ರೊಡ್ಯೂಸರ್ ನಿಮ್ಮ ಅಪೀಲ್ ಏನು ಸರ್? ನನ್ನ ಅಪೀಲ್ ಒಂದೇ ಗುರು, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಬ್ಯೂಸ್ ತುಂಬಾ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ಅಲ್ಲ, ನಾನೇ ಇದೆ. ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ಸರಿ, ಇದಾದ್ಮೇಲೆ ನಿಂದು ಪರ್ಸನಲ್ ಇದೆಯಾ? ಯಾರೋ ಒಬ್ಬ ದುಡ್ಡು ನಿಮ್ಮ ಪರ್ಸನಲ್ ಇದೆ, ನೀವು ಮನೇಲಿ ಮಾತಾಡಿದ್ರು, ಪಬ್ಲಿಕಲ್ಲಿ ಮಾತಾಡ್ತೀಯಲ್ಲ, ಬಾ ಪೇಸ್ ಮಾಡು. ಈಗ ಹಾಕ್ತೀನಿ ನಾನು, ಡೆಫಾಮಸ್ ಕೇಸ್ ಹಾಕ್ತೀನಿ, ಕೇಸ್ ಹಾಕ್ತೀನಿ. FIR ಬರ್ತದೆ, ಈಗ ಸಂಜೆ FIR ಬರ್ತದೆ. ಕಾನೂನು ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕೋ ಬಿಡ್ಬೇಕೋ ಅದು ಅವ್ರ ಇಷ್ಟ, ಕಾನೂನು ಪ್ರಕಾರ ಮಾಡ್ತಾರೆ. ಆಯ್ತಾ? ಅದಾದ್ಮೇಲೆ ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ, ನಮ್ಮ ಲಾಯರ್ ಹೇಳ್ತಾರೆ, ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ. ಬಂದು ಕಟ್ಕೊಡ್ಲಿ, ನಾನು ಕಟ್ತೀನಿ, ಕಟ್ಕೊಡ್ಲಿ. ಸರ್, ಇದಾದ್ಮೇಲೆ ಈ ಘಟನೆ ಆದ್ಮೇಲೆ, ಯಾಕಂದ್ರೆ ಇಂಡಸ್ಟ್ರಿ ಅವರೇ, ಅವರು ನಿರ್ಮಾಪಕರು, ಅವರು ಗೊತ್ತಿರೋಂಥ, ನೀವು ಗೊತ್ತಿರೋದು, ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂಥದ್ದು ತಿಳಿ. ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದೋನೆ
ನನಗೆ ಓನ್ಲಿ KV ಸರ್ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಇಲ್ಲ ಅಂತ ಆಯ್ತಲ್ಲ ಸರ್ ಅಲ್ಲಿ. ಆಯ್ತಾ. ಅದಾದ್ಮೇಲೆ ಕೇಳ್ತೀನಿ ಕೇಳು, ನಮ್ಮ ಮನೋಹರ್ ಸರ್ ಇದೇನು ಸರ್ ಹಿಂಗೆ ಮಾತಾಡೋಣ ವಯ್ಯ, ಇದೇನು ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ ಏನು ಸರ್ ಅಂತ. ಅದಾದ್ಮೇಲೆ ನಮ್ಮ NM ಸುರೇಶ್ ಸರ್ ನಾನು ಕರೆದು ಪ್ರೆಸ್ ಮೀಟ್ ಮಾಡಲ್ಲ ಗುರುವೆ, ಏನು ಗುರುವೆ ಅದು ನಿಮ್ಮಿಂದ ಹೆಚ್ಚನ ಬದುಕವ್ರು ಗುರುವೆ, ಏನು ಗುರುವೆ ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದರೆ ಇವ್ರು 3 ಜನ ಮಾಡಿದ್ರಪ್ಪ. ಈಗ ಅವ್ರ ಕಡೆಯಿಂದ ಏನಾದ್ರು ಉತ್ತರ ಸಿಕ್ಕಿದೆಯಾ, ಯಾಕೆ ಮಾತಾಡಿದ್ರು ಏನು ಅನ್ನೋದು ಅಥವಾ ಹೇಗೆ ಅಂತ? ನನಗೆ ಉತ್ತರ ಬೇಡ ಬಾಸ್, ಉತ್ತರ ಕೋರ್ಟಲ್ಲಿ ಮಾಡ್ಕೊಳ್ಳಿ, ಕೋರ್ಟಲ್ಲಿ ಬಂದು ಕೊಟ್ಕೊಳ್ಳಿ, ನನಗೆ ಯಾಕೆ ಉತ್ತರ ಬೇಕು? ಅಂದ್ರೆ ಈಗ ಅವರು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್, ನನಗೆ ಉತ್ತರನೂ ಬೇಡ, ಅವ್ರ ಕಡೆಯಿಂದ ಏನೂ ಬೇಡ. ಏನಕ್ಕೆ ತುಂಬಾ ಕೆಟ್ಟದಾಗಿ ತುಂಬಾ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಬೆಳೆದು ಬಂದವನು ಏನು ಹೇಳ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ, ಎಲ್ಲೋ ಪೆಟ್ರೋಲ್ ಕಾಸಿರ್ಲಿಲ್ಲ ಕೊಟ್ಟರೆ ಈ ಸ್ವಾಮಿ ಒಂದು ತಿಳ್ಕೊಳ್ಳಿ ಏನದು ಅಂದರೆ ನಾಲೆಡ್ಜ್ ಇದ್ದರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅಂದರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ, ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು. ನಾವು ಅಲ್ಲಿಂದನೇ ಬಂದಿದ್ದು, ಹೊಸ ದನ ಎಮ್ಮೆ ಎಸ್ಕೊಂಡೇ ಬಂದಿದ್ದು. ಇವತ್ತು ಎಮ್ಮೆ ಕಟ್ಟಿದ್ದೀವಿ, ಇವತ್ತು ಹೊಸ ಕಟ್ಟಿದ್ದೀವಿ. ಇವತ್ತೂ ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. DK ಶಿವಕುಮಾರ್ ಅವರು ಅಷ್ಟೇ, ಪೆಟ್ರೋಲ್ ಕಾಸಿಲ್ಲ ಅಂದರೆ ನೀನು ಕೊಟ್ಟಿದ್ದೇವೆ ಅವ್ರು ಉಂಟು ನಿನಗುಂಟು ಆಯಿತಾ. ಬಟ್ ಇವತ್ತು ತಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ DCM ಆಯಿತಾ, ಆ ರೇಂಜ್ಗಿದ್ದಾರೆ. ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದನೇ, ಲೋ ಲೆವೆಲಿಂದನೇ. ಯಾರೋ ಹಪ್ಪು ಎಲ್ಲಿಂದ ಬರ್ತಾರೆ, ಹೆಂಗೆ ಬಂದ್ಬಿಡ್ತಾರೆ? ಇವರೇನು ಹುಟ್ಟಿದ ತಕ್ಷಣ, ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜ ಕಿರೀಟ ಹಾಕಿ ಹುಟ್ಟಿಸಿದ್ರಾ? ಇಲ್ಲ ತಾನೆ, ಚಿಕ್ಕದ್ರಿಂದನೇ ಬರೋದು. ಅಂದ್ರೆ ದೊಡ್ಡ ಈಸಿಯಾಗಿ ತಗೊಂಡು ಮಾತಾಡಿದ್ರಲ್ಲ, ಯಾರಾದ್ರೂ ಬಂದು ಒಬ್ರು ಮಾತಾಡಿದ್ರ? ಈಗ ಮಾತಾಡಿದ್ರ? ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದಕ್ಕೆ ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಸೊ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಶನ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಕೇಳಿದಾಗ, ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ಬೇರೆ ಇದು ಅರ್ಥ ಹೋಗ್ತದಲ್ಲ, ಆಯ್ತಾ? ಫ್ಯೂಚರ್ ಅವಲ್ಲ. ಅಂದ್ರೆ ಆ ತರ ಮಾತಾಡಿದಾಗ ವಿಡಿಯೋದವರು ನೀವು ಆಫ್ ಮಾಡಿ ಕ್ವಶನ್ ಮಾಡ್ಬೇಕು ಅಂತ ಆಕ್ಚುಲಿ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ? ರವಿನೇ ಕ್ವಶನ್ ಮಾಡಿದ ಅದನ್ನ ಏನಿದ್ ಮಾಡಿ ಎದ್ದು ಬಂದ್ಬಿಡ್ಬೇಕು ಬಾಸ್, ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು. ಅಲ್ಲೇ ಮಾಡಲ್ಲ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಹಿಡಿದು ಬಂದು ಅದನ್ನ ನಿಮ್ಗೆ ಹೇಳ್ತಾ ಇದ್ದೀವಿ. ಅಂದ್ರೆ ನಾವೇನ್ ಸುಮ್ಮನೆ ಕೇಳಿಸ್ಕೊಂಡ್ ಬಂದಿಲ್ಲ. ಅಲ್ಲಲ್ಲ, ಕರೆಕ್ಟು. ನಾನು ಅದನ್ನೇ ಹೇಳುದು, ಬಂದ್ಬಿಡ್ಬೇಕು. ನಾನು ಹೇಳ್ತಾ ಇರೋದು. ಆಮೇಲೆ ಏನ್ ಗೊತ್ತಾ, ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ. ಗುರು, ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ, ಯಾವ್ದಾರು ಒಳ್ಳೇದಾಗ್ತೀರಾ? ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನ ಹಾಕಿ ಸ್ವಾಮಿ. ಅಲ್ಲೇನೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು, ಅದನ್ನ ಹಾಕಿ ಸ್ವಾಮಿ. ಅಲ್ಲೆಲ್ಲಾದ್ರೂ ಇನ್ನೊಬ್ಬರಿಗೆಲ್ಲ ಹೆಲ್ಪ್ ಆಗ್ಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಒಂದ್ ಕಡೆ ಕಟ್ಟು ಅಂತ ಅದನ್ನ ಹಾಕಿ ಸ್ವಾಮಿ. ಮಾಡ್ತೀನಿ, ನಾನು ಬಂದ್ ಮಾಡ್ತೀನಿ. ಇಂಥವ್ ಯಾವ ಮಾಡಲ್ಲ. ಇವೆಲ್ಲ ಸುಮ್ಮನೆ ಬೈಯೋದು, ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಸು ಡಾಟ್ 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 ಬೋ ಡಾಟ್ 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 ಕಾ ಡಾಟ್ ಡಾಟ್ ತಾ ಡಾಟ್ ಡಾಟ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರೇ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ತಿರುಗಾಣ ಆಗ್ತಾ ಇದೆ. ಅಲ್ಲ, ಸಿನಿಮಾದವರು ಅಂತಲ್ಲ, ಪ್ರಪಂಚನೇ ಹಂಗಾಗಿದೆ. ಇಲ್ಲ ಮಕ್ಕಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿದೆ ಫೋನ್. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನು ನಾಟ್ಲಕ್ಕೆ ಈಗ ಮೀಡಿಯಾ ಇದೆ ಅಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದ್ಲೆಲ್ಲ ಹೆಂಗಿತ್ತು, ಯಾವ ತರ ಇತ್ತು ಅಲ್ವಾ? ನೀನೇ ಇದ್ದೆ ಮಗ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು, ಮಾತಾಡ್ರಿ, ತಿದ್ದಿ ಹೇಳೋರು ನಮ್ಗೆ ಹೇಳ್ತಿದ್ರಲ್ವಾ. ಸಿನಿಮಾ ತಯಾರಿಕೆಯಲ್ಲಿ ಒಂದಿಷ್ಟು ಪರಿಸ್ಥಿತಿ ಬದಲಾಗಿದೆ. ಈಗ ನಾನು ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ, ಅಲ್ಲಿ ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ, ಈಗ ನೀನು ಕೈ ಸಿಗ್ತಾ, ಇವನ್ ಕೈ ಸಿಗ್ತಾ, ಅವ್ರ ಕೈ ಸಿಗ್ತಾ, ಫೋನ್ ಮಾಡಿ ಕೇಳ್ಬೋದು, ಗುರು ಏನ್ ಗುರು ಹಿಂಗ್ ಹಾಕಿದೆ ಗುರು ಹಂಗ. ಯಾರು ಸಿಕ್ಕಿಲ್ಲ, ಯಾಕಂದ್ರೆ ಅವ್ರವ್ರೆ ಮೀಡಿಯಾ ಆಗ್ಬಿಟ್ಟು ಅವ್ರೀಗ ಫೋನ್ ಹಿಡ್ಕೊಂಡು ಅವನವನೇ ಅಂತ ಸಿನಿಮಾದವ್ರಿಗೆ ಮಾತ್ರ ಏನು ಮಾಡಕ್ಕಾಗಲ್ಲ. ನಾಟ್ಲಿಕ್ಕೆ ಸಿನಿಮಾ ಮಗ ಏನು ಮಾಡಕ್ಕಾಗಲ್ಲ. ಇರೋದೇ ಹಂಗೆ, ಇರೋದೇ ಹಂಗೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರಾ, ಯಾರೋ ಏನೋ ಹಾಕ್ತಾರಲ್ಲ, ತಂಬ್ಲೈನ್ ಹಾಕ್ತಿರಲ್ಲೋ. ಅಣ್ಣ ನಿಮ್ ದಮ ಏನ್ರೋ ನೀವು, ಅಯ್ಯಪ್ಪ ನಮ್ ತಾಯಣ್ಣ. ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡಿದ್ದೀನಿ ಇವತ್ತಿನವರೆಗೂ. ನಿಜವಾಗ್ಲೂ ಒಂದೊಂದು 20 ವರ್ಷ ಹಿಂದಿಂದನೂ ನಂದು ಯಾವುದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ, ಎಲ್ಲ ಕಾಸಾಗವೆ, ಹೌದಾ? ಯಾವುದೂ ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಅಯ್ಯಪ್ಪ ಏನ್ರಿ ಈ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯಯ್ಯೋ ಏನ್ ಗುರು, ಹೌದಾ ನಿಜಾನ ಅಂತ. ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ, ಈ ಏನೋ ಹೇಳ್ತಾರೆ, ಏನದು ಮೊನ್ನೆ ಯಾವುದೋ ನಮ್ಮ ಶ್ರೀನಿವಾಸ ಹೇಳ್ತಿದ್ರು, ಏನಪ್ಪ ಅದು, ನಂಬಿಕೆ ಹರ್ರನಲ್ಲ. ಅದನ್ನೊಂದು ಜೊಡ್ದಾಗ ಹಾಕ್ಬಿಡ್ತಾರೆ, ನಂಬಿಕೆ ಹರ್ರನಲ್ಲ. ವಾಟ್ ಇಸ್ ನಂಬಿಕೆ ಹರ್ರನಲ್ಲ? ಹಿಂಗೆ ಅಂದ್ರೆ ಏನಾಗುತ್ತೆ, ಈ ಯೂಟ್ಯೂಬಲ್ಲಿ ಏನು ಮಾಡ್ಬಿಡ್ತಾರೆ, ಕೆಲವು ನಮ್ಮ ಮೈಕ್ಗಳು ಇದ್ದವು ಸುಮ್ಮನೆ ಇರ್ನಾರ್ದೆ ಏನೋ ಲೈಕ್ಗೋ ಕಾಮೆಂಟ್ಗೋ ಗೊತ್ತಿಲ್ಲ ಗುರು, ನಮ್ಮ ತಾಯಣ್ಣ ನನಗೂ ಹೋಗೋದು, ಯಾರೋ ಗೊತ್ತಿಲ್ಲದವ್ರು ಒಂದು ಇಂಟ್ರೂ ಮಾಡೋದು.
ಇಂಟ್ರೂ ಮಾಡೋ ಅವ್ರು ಅಷ್ಟು ಉದ್ದ ಹೇಳ್ತಾರೆ. ಯಾರು ಅವ್ನು ಚಡ್ಡಿ ಹಾಕೊಂಡು ರಸ್ತಲ್ಲಿ ಹೋಗ್ತಿದ್ದ ಕೊಡಲೇ ಅವ್ನ ನೆಟ್ಟ ಗೊಣ್ಣೆ ಸುರ್ಸಕ್ ಬರ್ತೇನೆ ನನ್ನ ಮಗನ ನಾನೇ ಪೇಪರ್ ಕೊಟ್ಟು ಅಂದ್ರೆ ಎಸ್ ಇಸ್ ಇಸ್ ಟ್ರೂ. ಪ್ರತಿಯೊಬ್ರು ಹಂಗೆ ಬೆಳ್ಕೊಂಬಂದಿರೋದು. ಸಮಸ್ಯೆಗಳಾದಾಗ ಯಾರು ನಮ್ಮ ಬಗ್ಗೆ ಮಾತಾಡೋದಿಲ್ಲ, ನಮ್ದು ದಲಿತ ಕೊಡಿಸಲ್ಲ ಅಂತ ಹೇಳಿ ಈ ಹಿಂದೆ ಆಗಿರೋ ಘಟನೆಗಳು ಗಮನಿಸಿದ್ರೆ ಯಾರು ಸಾಥ್ ಕೊಟ್ಟಿಲ್ಲ ಸರ್. ದರ್ಶನ್ ಅವ್ರಿಗೆ ಅರೆಸ್ಟ್ ಆದ ಟೈಮಲ್ಲಿ ಯಾರು ಮಾತಾಡಿದ್ರಿ, ಎಷ್ಟು ಜನ ಮಾತಾಡಿದ್ರಿ ಆ ಟೈಮಲ್ಲಿ? ಎಲ್ಲ ಸೈಲೆಂಟ್ ಆಗಿದ್ರು. ಒಂದು ಹಂತಕ್ಕೆ ಹೋದ್ಮೇಲೆ ಒಬ್ಬೊಬ್ಬರು ಸ್ಟಾರ್ಟ್ ಆಗಿದ್ರು. ಈಗ ನಿಮ್ಗೂ ಸ್ಟಾರ್ಟ್ ಆಗಿದೆ. ಕಲಾವಿದ್ರು ಅಂತ ಈಸಿ ಟಾರ್ಗೆಟ್ ಹೊರಗಡೆ ಪಬ್ಲಿಕ್ಗೆ. ಸೊ ನೀವು ಅದನ್ನ ನೀವೇ ಇನಿಷಿಯೇಟ್ ತಗೋಬಾರ್ದು ಸರ್. ಇವತ್ತಿನ ಪರಿಸ್ಥಿತಿ ನಾಳೆ ಇನ್ನೊಬ್ರು ನೀವು ಬರ್ಬೋದಲ್ಲ, ನಿಮ್ ಬರ್ಬೋದು. ಅಲ್ಲ ನಾನು ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ಮಗನ. ಇಲ್ಲ ನಾನು ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಡೈರೆಕ್ಟ್ ಕೋರ್ಟ್ಗೆ ಹೋಗುವೆ. ಅಲ್ಲ ಸರ್, ಇವಾಗ ನನ್ನ ACP ಚಂದನ್ ಅವ್ರಿಗೆ ಫೋನ್ ಮಾಡಿದೆ, ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ, ಈ ತರ ಹಿಂಗಾಗಿದೆ, ವಾಟ್ ಟು ಡೂ. ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಅಬ್ಯೂಸ್ಗಳು ಸರ್, ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡ್ತೀವಿ ಸರ್. ಒಂದು ಕೊಡಿ ಸರ್. ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರ್ಲೇಬೇಕಾಯ್ತು, ಕೆಟ್ಟ ಪದ ಬಳಸಿರೋದು ಅಂತ. ನಾಳೆ ಬರುವಂತ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ. ಅಕಸ್ಮಾತ್ ಈ ಇನ್ಸಿಡೆಂಟ್ ಅಲ್ಲಿ ನಿಮ್ಮ ಹೆಸರು ಅಂತ ಬರ್ತಿದ್ರ ಸರ್ ನೀವು? ಅಲ್ಲ ನನ್ನ ಹೆಸರಿಲ್ಲ ನಾನೇ ಬರ್ಬೇಕು. ಮತ್ತೆ ಹೆಂಗೆ ಸರ್ ಇನಿಷಿಯೇಟ್ ಹೆಂಗೆ ಸರ್ ಜವಾಬ್ದಾರಿ ತಗೊಳ್ಳೋದು? ಇಲ್ಲ ಈಗ ಬಂತು ಅಂತ ನೀವು ಬಂದ್ರಿ ಸರ್. ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು, ಹಚ್ಚಿದಾಗ ಹೋಗ್ಬೇಕು. ಸುಮ್ನೆ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು. ಅದು ಇಂಪಾರ್ಟೆಂಟ್ ಮಗ. ಈಗ ದರ್ಶನ್ ಬಗ್ಗೆ ಕೇಳ್ದೆ ನೀನು, ಅವ್ರು ಯಾರು ಬರಲಿಲ್ಲ. ದಿಸ್ ಕಾನೂನು ಅದು, ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ನಾವು. ತಪ್ಪದು. ಯಾಕಂದ್ರೆ ಅದು ಕೋರ್ಟಲ್ಲಿ ಇದೆ, ಸೊ ಕಾನೂನಲ್ಲಿದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಅಪ್ಪು ಅವ್ರ ಬಗ್ಗೆ ಯಾಕಂದ್ರೆ ಅಪ್ಪು ಅವ್ರ ಬಗ್ಗೆ ವೆಲ್ ನನ್ಗೆ ಚೆನ್ನಾಗಿ ಗೊತ್ತು. ಪುನೀತ್ ರಾಜ್ಕುಮಾರ್ ಅವರು ನಾನು ಚೆನ್ನಾಗಿ ಜೊತೆಲಿದ್ದವನು, ಊಟ ಮಾಡಿದವನು, ಸಿನಿಮಾ ಮಾಡಿದವನು. ಅವ್ರೊಟ್ಟಿಗೆ ತುಂಬಾ ಬಾಂಧವ್ಯ ಇದೆ ನನಗೆ. ಅವ್ರೊಟ್ಟಿಗೆ ಅವ್ರಂಗೆ ಮಾತಾಡಿ ತಪ್ಪು, ನಾನು ಅದನ್ನು ವಾದಿಸ್ತೀನಿ. ಅವ್ರು ಮಾತಾಡಿ ತಪ್ಪು ಅಂತ. ಈ ತರ ಬರ್ತೀನಿ ಬಿಟ್ರೆ ಸುಮ್ಮನೆ ಬರಲ್ಲ ಗುರು. ಸುಮ್ಮನೆ ಏನಕ್ಕೆ ಬರ್ಬೇಕು? ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ. ಎನಿಥಿಂಗ್ ಇಸ್ ಕಮ್ ಫೈಟ್. ಎಸ್, ಒಳ್ಳೇದಕ್ಕೆ ಫೈಟ್ ಮಾಡೋಣ, ತಪ್ಪೇನಿದೆ? ಏನಿಲ್ಲ ಗುರುವೆ, ಹೋಗ್ತಾ ಇದ್ದೀನಿ. 4 ಗಂಟೆ FIR ಕಾಪಿ ಕಳಿಸ್ತೀನಿ. ಕೋರ್ಟ್ಗೆ ಹೋಗ್ತೀವಿ, FIR ಕಾಪಿ ಬರುತ್ತೆ, ಕಳಿಸ್ತೀವಿ. ಸೊ ಅದಕ್ಕೆ ಅವ್ರು ಫೇಸ್ ಮಾಡ್ಕೊಂಡು ಡೆಫಾಮೇಷನ್ ಕೇಸ್ ಆಗ್ತಾ ಇದ್ದೀನಿ ಸರ್. ಈಗ ಅವ್ರಿಗೆ ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿದ್ದು ಯಾವಾಗ ಏನು ಸರ್? ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ? ಅಪ್ಪೋರು ಎಷ್ಟು ಇದ್ ಮಾಡ್ಕೊಂಡು ಅಂದ್ರೆ ಅಡ್ವಾನ್ಸ್ ತರ ಕೊಟ್ಟಿದ್ದ ಹೇಗೆ ಸರ್? ಅಡ್ವಾನ್ಸ್ ಮಗ ಎಷ್ಟು ಅಡ್ವಾನ್ಸ್ ಕೊಟ್ಟಿರೋದು ನನಗೆ 9 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ. 9 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು 3 ವರ್ಷ ಕಾಯಿಸಿದ್ರು ಮೊದಲಿಲ್ಲ ಪಿಕ್ಚರ್ ಮಾಡಕ್ಕೆ. ಓಕೆ, ಆಮೇಲೆ ಬಂದ್ಬಿಟ್ಟು ಅಣ್ಣ ನನ್ಗೆ ಹಿಂಗಾಗಿದೆ ಅಂತ ಸಾರಾಗೋವಿಂದ್ ಸರ್ ಹೇಳಿದ್ರು. ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ಲಿ ಅಡ್ವಾನ್ಸ್ ಕೊಡ್ತಾರೆ. 3 ವರ್ಷಕ್ಕಾದ್ಮೇಲೆ ನನಗೆ ಈಗ ದುಡ್ಡು ಕೊಡೋರು ಯಾರು? 3 ವರ್ಷ ನಾನು ಪಿಕ್ಚರೇ ಮಾಡ್ಲಿಲ್ವಲ್ಲ. ನನಗೆ ಯಾರು ಕಾಸು ಕೊಡ್ತಾರೆ? ನನ್ಗೆ ಊಟ ಯಾರು ಆಗ್ತಾರೆ? ನನ್ನ ಹೆಂಡತಿ ಮಕ್ಳು ಯಾರು ಸಾಕ್ತಾರೆ? ಅಟ್ಲೀಸ್ಟ್ ನನ್ನ ಟೀಮ್ ಇದೆ, ನಾನು ಒಂದು 30-40 ಜನ ಹುಡುಗರು ಇದ್ದಾರೆ. ಆಫೀಸ್ ಬಾಡಿಗೆ ಯಾರು ಕಟ್ತೀರಾ? ಆದ್ರೂ 5 ಲಕ್ಷ ವಾಪಸ್ ಆದ್ರು ಯಾರು ಕೊಟ್ಟವ್ರೆ? ಕಲಾವಿದರಿಗೆ ಅಮ್ಮನ ಹತ್ರ ಜಯಮಲಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ. ಒಬ್ರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರು ಅಡ್ವಾನ್ಸ್ ಹತ್ರ ವಾಪಸ್ಸು? ನಾನು ಕೊಟ್ಟೆ. ನಾನು ಕರೆದ್ಬಿಟ್ಟು ಸರಾಗೊಂದವ್ರು ಇದಕ್ಕೆ ಇಟ್ಕೊಂಡೆ ಅಧ್ಯಕ್ಷತೆಲೆ ನಾನು ಕೊಟ್ಬಿಟ್ಟು ನಾನು ಕಳಿಸ್ದೆ ಹೋಗಿ. ಅವತ್ತು ಅದನ್ನ ಒಪ್ಕೊಂಡು ಹೋದ್ರೆ ಅಷ್ಟೇ ಅಂತ ಅಲ್ವಾ? ಕ್ಲಿಯರ್ ಆಯ್ತು, ಕ್ಲಿಯರ್ ಅಲ್ವಾ? ಬರಲ್ಲ ಅಂತ. ಅದಾದ್ಮೇಲೆ 4 ಲಕ್ಷ ಕೊಡು, 4 ಲಕ್ಷ ಅದಾದ್ಮೇಲೆ ಏನ್ ಪ್ರಾಬ್ಲಮ್ ಆಯ್ತು? ನನ್ನ ಆಫೀಸ್ ಮುಂದೆ ಬಂದ್ರು. ಗೊತ್ತಿರ್ಬೇಕು ನಿಮ್ಗೆ ಗೊತ್ತಿಲ್ಲದೆ ಅಲ್ವಾ? ಅದು ತಪ್ಪದು. ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ. ಓಕೆ, ಅವತ್ತು ಮುಂಚೆ ಹೇಳಿದ್ರು ನಾನು 4 ಲಕ್ಷ ಅಲ್ಲ, ಹೋಗಿ ಬನ್ನಿ ಸ್ವಾಮಿ, ದೇವ್ರು ಕೊಟ್ಟಂಗೆಲ್ಲ ಕೊಡ್ತಾನೆ, ಯಾರೋ ಕೊಡ್ತಾರೆ ಅಂದ್ಬಿಟ್ಟು. ನನ್ನ 25 ಲಕ್ಷ 30 ಲಕ್ಷ ಹೋಯ್ತು, ಪರವಾಗಿಲ್ಲ, ನಿನಗೆ 4 ಲಕ್ಷ ತಾನೆ ಅಂತ ಅಂದ್ಬಿಟ್ಟು. ಯಾವಾಗ ಅವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ಟಿದ್ದು, ಆಮೇಲೆ ಹೇಳಿದ್ದು, ಇಲ್ಲಿ ಚೇಂಬರ್ ಲೆಟರ್ ಕೊಟ್ಟಿದ್ದೀನಿ, ನನಗಿನ್ನ ದುಡ್ಡು ಬರ್ಬೇಕು, ಆಕ್ಚುಲಿ ನನಗೆ ಬೇಡ, ಪರವಾಗಿಲ್ಲ, ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಂದಿರ ತಗೊಳ್ಳಿ ಏನು ಕೊಟ್ಬಿಟ್ಟು ಚೇಂಬರ್ಗೆ ಹೇಳ್ಬಿಟ್ಟು ಹೋಗಿದ್ದೀನಿ. ಸರಾಗ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೀನಿ. ಅದಾದ್ಮೇಲೆ ಇದಾಗಿರುತ್ತೆ. ಆಯ್ತಾ? ಸೊ ಇನ್ ಮಿಕ್ಕಿದ್ದೆಲ್ಲ ಅವ್ರು ತಗೊಳ್ಳಿ, ಸಪೋರ್ಟಲ್ಲಿ ಬರ್ತಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಗ. ಥ್ಯಾಂಕ್ ಯು ಸರ್. ಯಾವ ಟೇಷನ್ ಕೊಟ್ಟಿರೋದು ಅರ್ಜುನ್ ಸರ್? ಅಂದ್ರೆ ಏನ್ ವಿಚಾರಕ್ಕೆ ಏನು ಅಂತ ಒಂದು ಡೀಟೇಲ್ ಹೇಳ್ಬಿಡಿ, ಆಮೇಲೆ ಏನಾದ್ರು ಹೇಳಿ. ಏನಿಲ್ಲ, ಸಿಂಪಲ್ ಮ್ಯಾಟ್ರು. 2014 ಇರಬೇಕು. ಅಂದ್ರೆ ನಮ್ದು ಐರಾವತ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಹರೀಶ್ ಸರ್ ಮನೇಲಿ ಬಂದು ನನಗೆ ನೆಕ್ಸ್ಟ್ ಸಿನಿಮಾ ಮಾಡ್ಕೊಡ್ಬೇಕು ಧ್ರುವ ಅವ್ರ ಜೊತೆಲಿ ಅಂತ ಅಂದ್ಬಿಟ್ಟು ಒಂದು ಅಡ್ವಾನ್ಸ್ ಕೊಡ್ತಾರೆ. ಎಷ್ಟು? 22.5 ಲಕ್ಷ ಏನೋ. ಅದಾದ್ಮೇಲೆ ಐರಾವತ ಮುಗಿದಾದ್ಮೇಲೆ ಅವ್ರಿಗೆ ನಾನೇ ಕಾಲ್ ಮಾಡ್ತೀನಿ, ಸಿನಿಮಾ ಮುಗ್ದಿದೆ, ಇವಾಗ ಶುರು ಮಾಡೋಣ ಅಂತ ಅಂದ್ಬಿಟ್ಟು. ಓಕೆ, ನೀವು ಎಲ್ಲ ಕತೆ ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಡೈರೆಕ್ಟ್ರೆ, ಮಾಡೋಣ ಅಂತ ಅಂದ್ಬಿಟ್ಟು. ಸರಿ, ನನ್ನ ಆಫೀಸಲ್ಲಿ ಒಂದು 20-22 ಮೆಂಬರ್ಸ್ ನಮ್ದೆಲ್ಲ ನಮ್ಮ ಟೀಮಿಗೆಲ್ಲ ಇಟ್ಕೊಂಡು ಒಂದು 8-9 ತಿಂಗಳು ಕೆಲಸ ಮಾಡ್ತೀವಿ. ಎಲ್ಲ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಅವ್ರ ಕಡೆಯಿಂದ ಹೀರೋ ಡೇಟ್ಸು, ಅಂದರೆ ಈಗ ಪ್ರೊಡ್ಯೂಸರ್ ಆದವರು ಅವ್ರ ಕಡೆಯಿಂದ ನಮ್ಮ ಕೆಲಸ ಏನಿರುತ್ತೆ, ಕತೆ ಬರೆಯೋದು, ಡೈರೆಕ್ಷನ್ ಮಾಡೋದು ಅದೇ ಇರುತ್ತೆ.
ಪ್ರೊಡ್ಯೂಸರ್ ಆದವರು ಡೇಟ್ಸ್ಗಳನ್ನ ತಗೊಂಡ್ಬರ್ಬೇಕು. ಅವ್ರ ಕಡೆಯಿಂದ ಅದನ್ನ ತರಕ್ ಆಗ್ಲಿಲ್ಲ. 1 ವರ್ಷ 8-9 ತಿಂಗಳಾಯ್ತು, ತಿರ್ಗಾ 1 ವರ್ಷ ಆಯ್ತು, 1.5 ವರ್ಷ ಆಯ್ತು. 1.5 ವರ್ಷದವರೆಗೂ ಬರ್ತೀನಿ ಅಂತ ಅನ್ಕೊಂಡು ಒಂದು 15 ದಿನ, 1 ತಿಂಗಳು ಈ ತರ ಕಾಯಿಸ್ಕೊಂಡು 1 ವರ್ಷ 4 ತಿಂಗಳು ನಾವು ವೆಯ್ಟ್ ಮಾಡಿದೀವಿ ಅವ್ರಿಗೋಸ್ಕರ. ಯಾವುದು ಐರಾವತ ಆದ್ಮೇಲೆ. ಅದಾದ್ಮೇಲೆ ಆ ವ್ಯಕ್ತಿ ಕೇಳಿದಾಗ, ಇಲ್ಲ ನೀವು ಯಾವ್ದಾದ್ರು ಬೇರೆ ಸಿನಿಮಾ ಮಾಡ್ಕೊಳ್ಳಿ, ಈಗ ಸದ್ಯಕ್ಕೆ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಅಂದ್ರು. ಈ 1 ವರ್ಷ 4 ತಿಂಗಳಾದ್ಮೇಲೆ ನಾನು ಕಿಸ್ ಶುರು ಮಾಡ್ತೀನಿ, ಕಿಸ್ ಸಿನಿಮಾನ. ಇದೆಲ್ಲ ಆಗಿ ಕರೋನಾ ಟೈಮಲ್ಲಿ ನನ್ನ ಹತ್ರ ಬಂದು, ಇಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಇದೆ, ನನಗೆ ದುಡ್ಡು ಬೇಕು ಅಂತಂದ್ಬಿಟ್ಟು ಕೇಳಿದಾಗ ಹತ್ತತ್ರ 8.5 ಲಕ್ಷನೋ 9 ಲಕ್ಷನೋ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮಿಕ್ಕಿದ್ದು ದುಡ್ಡನ್ನ ಆಫೀಸ್ ಖರ್ಚಿಗೆ ಯಾವುದಕ್ಕೂ ಹುಡುಗರುಗಳಿಗಾಗ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಾಗ್ಲಿ ಯಾವುದಕ್ಕೂ ದುಡ್ಡು ಕೊಟ್ಟಿರಲ್ಲ. ಅವ್ರಿಗೆಲ್ಲ ನಾನು ಸಿನಿಮಾನೇ ಮಾಡಿಲ್ವಲ್ಲ, ಯಾಕೆ ಕೊಡ್ಬೇಕಂತ ಎಲ್ಲರಿಗೂ ನಾನು ಪೇ ಮಾಡಿದ್ದೆ ಅಮೌಂಟ್ನ. ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ನ ಡಿಡಕ್ಟ್ ಮಾಡಿ 8.5 lakhs 9 lakhs rupeesನ ಅವ್ರಿಗೆ ವಾಪಸ್ ಕೊಟ್ಟಿರ್ತೀನಿ. ಇದಾದ್ಮೇಲೆ ಕರೋನಾ ಮುಗಿದಾದ್ಮೇಲೆ, ಇಲ್ಲ ನನಗೆ ಕಷ್ಟ ಇದೆ, ಪ್ರತಿ ತಿಂಗಳು ಬರೋದು, ನನಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಟಬೇಕು, 50,000 ಕೊಡಿ, ಇದಕ್ಕೂ ಬಟ್ಟಬೇಕು 1 ಲಕ್ಷ ಕೊಡಿ, ಅದು ಕೊಡಿ, ಇಲ್ಲ ನನಗೆ ದುಡ್ಡು ಬೇಕಂತ ಬಂದು ಮನೆ ಹತ್ರ ಹೋಗಿ, ಮನೆ ಹತ್ರ ಅಂದ್ರೆ ನಾನು ಆಫೀಸಲ್ಲಿ ಬಂದು ಕುತ್ಕೊಳ್ಳೋರು. ಅವಾಗ್ಲೂ ಕೂಡ ಒಂದು 50,000 1 ಲಕ್ಷ ಈ ಥರದನ್ನು ಕೊಟ್ಟಿದ್ದೀನಿ. ಇದಾದ್ಮೇಲೆ ತುಂಬಾ ಟಾರ್ಚರ್ ಮಾಡಕ್ ಶುರು ಮಾಡಿದ್ರು. ಇಲ್ಲ ಅಣ್ಣ, ನಾವು ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಖರ್ಚಾಗಿದೆ, ಅದನ್ನ ನಿಮ್ಗೆ ಹೇಳೇ ಕೊಟ್ಟಿದ್ದ ದಿನ ಒಪ್ಕೊಂಡು ಹೋದ್ರು. ಬಟ್ ಅದಾದ್ಮೇಲೆ ಯಾರೋ ಒಂದಿಬ್ರನ್ನ ಕರ್ಕೊಂಬರೋರು, ಆಫೀಸ್ ಹತ್ರ ಬಂದು ಇದು ಮಾಡೋರು. ಆಫೀಸ್ ಹತ್ರ ಬಂದೆಲ್ಲ ನ್ಯೂಸೆನ್ಸ್ ಮಾಡಬೇಡಿ, ನೀವು ಈ ಥರದ್ದೆಲ್ಲ ಚೆನ್ನಾಗಿರಲ್ಲ, ನೀವೇನ್ ಕೊಟ್ಟಿದ್ರಿ, ನಿಮ್ದೇನೇನಿತ್ತು ಎಲ್ಲನೂ ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದಿನ ಕಳ್ಸಾದ್ಮೇಲೆ ಫೋನ್ ಮಾಡಕ್ ಶುರು ಮಾಡೋರು. ನಾನು ಶೂಟಿಂಗ್ ಅಲ್ಲಿ ಇರ್ತಾ ಇದ್ದೆ, ಇನ್ನೊಂದ್ ಕಡೆ ಇರ್ತಾ ಇದ್ದೆ, ನಾನು ಫೋನ್ ತೆಗಿತಾ ಇರಲಿಲ್ಲ. ಅದಾದ್ಮೇಲೆ ನೆನ್ನೆನೆ ಈ ವಿಚಾರ ಬಂದಿದ್ದು. ಆಕ್ಚುಲಿ ನಾನು 3 days ಆಗಿತ್ತು ವಾರಣಾಸಿ ಲಕ್ಷ್ಮೀಪುತ್ರ ಶೂಟಿಂಗ್ ಹೋಗಿ, ಇವತ್ತು ಮಾರ್ನಿಂಗ್ಗೆ ಬಂದಿರೋದು. ಅದಕ್ಕೆ ಬಂದು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಇದು ನಡೆದಿರೋ ವಿಚಾರ. ನನಗೂ ಅವ್ರಿಗೂ ಯಾವುದೇ ಥರದ ಅದ್ಯಾವುದೋ ಅಪಾರ್ಟ್ಮೆಂಟ್ ತಗೊಳಕ್ ದುಡ್ಡು ಕೊಟ್ಟೆ ಅಂತ ಹೇಳಿದ್ದಾರೆ. ನನ್ನ ರಿಜಿಸ್ಟ್ರೇಷನ್ ಏನಾದರೂ ಅಪಾರ್ಟ್ಮೆಂಟ್ ಇದ್ರೆ ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಅವ್ರಿಗೆ ಏನಾದ್ರು ತಗೊಳಕ್ಕೆ ಏನಾದ್ರು ದುಡ್ಡು ಕೊಟ್ಟಿದ್ರು. ಈ ಥರದ್ದು ನಾನು ಮೋಸ್ಟ್ಲಿ ನನಗೆ ಆ ವಿಡಿಯೋನ ನೋಡಿದಾಗ, ನಾನು ವಾರಣಾಸಿಲಿದ್ದಾಗ ಯಾರೋ ಕಳಿಸಿದ್ರು, ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ನನ್ನೊಬ್ರ ಬಗ್ಗೆ ಮಾತಾಡಿಲ್ಲ, ಪ್ರೇಮ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಸರ್ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಡಿ.ಕೆ. ಶಿವಕುಮಾರ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಧ್ರುವನ್ ಬಗ್ಗೆ ಮಾತಾಡೋದು 100% ರಾಂಗ್ ಅಂತೀನಿ. ಯಾಕೆ ಅಂತಂದ್ರೆ ಅವನಿಂದ 2 ಸಿನಿಮಾ ಅವ್ರಿಗೆ ಮಾಡಿರೋ ಬಹದ್ದೂರ್ ಆಗ್ಬೋದು, ಇನ್ನೊಂದು ಭರ್ಜರಿ ಆಗ್ಬೋದು, ಅದರಿಂದ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ. ಯಾಕೆ ಆ ರೀತಿ ಅಂದ್ರೆ, ಅವ್ರನ್ನ ನೋಡಿದಾಗ ಎಲ್ಲೋ ಫಸ್ಟ್ರೇಷನ್ಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಹಂಗೆ ಮಾತಾಡಬೇಕು, ನಮ್ಮ ಹತ್ರ ದುಡ್ಡೇ ಕೇಳಬೇಕು ಅಂತಂದ್ರೆ ಲೀಗಲ್ ವೇಲ್ ಹೋಗ್ಬೋದು, ಇಲ್ಲ ಅವ್ರು ಬ್ಯಾಂಕ್ ಥ್ರೂನೇ ಕೊಟ್ಟಿರೋದ್ರಿಂದ ನಮ್ಮನ್ನ ಬ್ಯಾಂಕ್ ಯಾವ ಮುಖಾಂತರ ಬೇಕಾದ್ರೂ ಕೇಳ್ಬೋದು. ಇದೆಲ್ಲ ನಾನ್ಸೆನ್ಸ್ ಟಾಕಿಂಗ್ಸ್ ಅಂತ ಹೇಳೋದು. ಇದು ನಡೆದಿದ್ದ ವಿಚಾರ. ಈಗ ಒಂದು ಸಿನಿಮಾಗೆ ಅಡ್ವಾನ್ಸ್ ಅಂತ ಕೊಟ್ಟಾಗ ಸರ್, ಇಷ್ಟು ದಿನದಲ್ಲಿ ಸಿನಿಮಾ ಆಗಿಲ್ಲ ಅಂದ್ರೆ ವಾಪಸ್ ಕೊಡ್ಬೇಕಂತ ಏನಾದ್ರು ಇದೆಯಾ ಸರ್? ಕೊಡ್ಬೇಕು ಅಂತಿಲ್ಲ, ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದೀವಿ. ಅಂದ್ರೆ ಯಾವ್ದನ್ನ ಕೆಲಸ ಮಾಡಿರೋ ಅಮೌಂಟ್ ನ, ಯಾಕೆಂತಂದ್ರೆ ಎಲ್ಲರಿಗೂ ಕೆಲಸ ನಮ್ಮ ಕೈಯಿಂದ ಕೊಡುವಂಥದ್ದಲ್ಲ. ಈಗ ಪ್ರೊಡ್ಯೂಸರ್ ದುಡ್ಡು ಬಂದ್ರು ಲಾಸ್ ಆದ್ರೂ ಅದು ಅವ್ರಿಗೆ ಸೇರಿರುತ್ತೆ. ಈಗ ಕೆಲಸ ಮಾಡ್ತಾ ಇದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು ಆಫೀಸ್ ಖರ್ಚುಗಳೆಲ್ಲಾನು ಅವರೇ ಮಾಡಬೇಕು. ಅವ್ರ ಕಡೆಯಿಂದ ಬಂದಾಗ ಯಾವುದೇ ತರದ ಅಡ್ವಾನ್ಸ್ಗಳನ್ನ ಪೂರ್ತಿ ಅವರು ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ. ಈಗ ನಾವು ಕೊಡ್ತಾ ಇರೋ ಅಮೌಂಟ್ ಇಷ್ಟು ದಿನದಲ್ಲಿ ಆಗ್ಲಿಲ್ಲ ಅಂದ್ರೆ, 2 months 3 months ಇಲ್ಲ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಡಬೇಕು. ಅದ್ರ ಮೇಲೋಯ್ತು ಅಂತಂದ್ರೆ, ಯಾಕೆಂತಂದ್ರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ತಿಂಗಳು ಅವನಿಗೆ ಇಷ್ಟಷ್ಟು ಖರ್ಚು ಅಂತ ಬರುತ್ತೆ. ಆಫೀಸ್ಗೆ ಆಗ್ಬೋದು, ಅವ್ರ ಟೀಮ್ಗೆ ಆಗ್ಬೋದು, ಮತ್ತೆ ಇಡೀ ವರ್ಷ ಆ ಆಫೀಸ್ನ ಮೇಂಟೆನೆನ್ಸ್ ಮಾಡಕ್ಕೆ ಇಷ್ಟು ಖರ್ಚು ಅಂತ ಬರುತ್ತೆ. ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ. ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾವು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳಲ್ಲ, ಈಗ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ. ಅವಾಗ ಏನಾಗಿರುತ್ತೆ ಅದನ್ನ ಯಾವುದನ್ನು 1 ತಿಂಗಳು ಮೀರಾದ್ಮೇಲೆ ಯಾರನ್ನೂ ಅಡ್ವಾನ್ಸ್ಗಳನ್ನ ವಾಪಸ್ ಯಾರು ಕೊಡಲ್ಲ. ಅದಕ್ಕೆ ಅಗ್ರಿಮೆಂಟ್ ಆಗಿರ್ಬೇಕು ಎಷ್ಟು ತಿಂಗಳಂತ. ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ 6 ತಿಂಗಳು ಅಂತಂದ್ರೆ ಅಷ್ಟರಲ್ಲಿ 6 ರಿಂದ 1 ವರ್ಷ ಅಂತಂದ್ರೆ 1 ಸಿನಿಮಾನೂ ಆಗ್ಬೋದು, 2 ಸಿನಿಮಾನೂ ಆಗ್ಬೋದು. 1 ಸಿನಿಮಾ 2 ಸಿನಿಮಾಗೆ ಅವನಿಗೆ ಒಂದು 4-5 ಕೋಟಿವರೆಗೂ ದುಡ್ಡು ಬರುತ್ತೆ. ಅಂತದ್ರಲ್ಲಿ ಇವ್ರು ಯಾವ್ದೋ ಒಂದು 10 ಲಕ್ಷ ರೂಪಾಯಿ ಕರ್ಕೊಂಡ್ಬಂದು ಅಂದ್ರೆ ನಮ್ಮ ಲಾಸ್ನ ಯಾರು ಬೇರ್ ಮಾಡ್ತಾರೆ? ಇದನ್ನ ಅಂದ್ರೆ ಆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಏನೇ ಕೇಳ್ಬೇಕು ಅಂದ್ರೆ ಯಾವುದೇ ನಿರ್ಮಾಪಕರು ಅದನ್ನು ನೇರವಾಗಿ ಬಂದು ಕೇಳ್ಬೋದಲ್ಲ. ಅಷ್ಟು ತಾಕತ್ತಿದ್ರೆ, ಅಷ್ಟೊಂದು ರೈಟ್ಸ್ ಇತ್ತು ಅಂತಂದ್ರೆ, ಈಗ ಕನಕಪುರ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಬೇರೆ ಯಾರು ನಿರ್ಮಾಪಕರ ಬಗ್ಗೆನೇ ಮಾತಾಡ್ತಿಲ್ಲ, ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ನೇರವಾಗಿ ನಿಮ್ಗೆ ಅಷ್ಟು ಗಟ್ಸಿದ್ರೆ ನೀವು ಕೊಟ್ಟಿದ್ದೀರಾ ಅನ್ನೋದು ನಿಜ ಅಲ್ವಾ? ಅದೇ ನಿಜ ಆಗಿದ್ರೆ, ನಾವು ಕೊಡ್ಬೇಕು ಅನ್ನೋದಾಗಿದ್ರೆ ಬಂದು ಕೇಳ್ಬೋದು, ಲೀಗಲ್ ವೇಲ್ ಹೋಗಿ ಮಾತಾಡಿ. ಇದೆಲ್ಲ ಏನೋ ಅವ್ರು ಹೇಳಿದ್ರಲ್ಲ, ಏನೋ ಸೂಳೆ ಮಗ ಬೋಳಿ ಮಗ ಅಂತ ಹೇಳ್ತಾ ಇದ್ರಲ್ಲ, ಇದೆಲ್ಲ ಏನು ನಮಗ್ ಬರ್ದೇ ಇರೋ ಬೈಗಳಲ್ಲ. ಯಾಕೆಂತಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು, ಇದಕ್ಕೆಲ್ಲ ಮಾತೃಭೂಮಿ ಅದು. ಯಾವ್ದು ಈ ಅಮ್ಮನ ಅಕ್ಕನ್ ಸೂಳೆ ಮಗ ಅನ್ನೋದಕ್ಕೆಲ್ಲ ಅಲ್ಲಿಂದನೇ ಬಂದಿರೋದು. ಅದನ್ನೆಲ್ಲ ಮಾತಾಡಕ್ಕಾಗಲ್ಲ. ಅವ್ರಿಗೇನು ಬೈಯೋದು, ಇವಾಗ ಕನಕಪುರ ಶ್ರೀನಿವಾಸ್ ಇಂಥವ್ರು ಅಂತ ಬೈಯೋದು 2 ನಿಮಿಷದ ಕೆಲಸ. ಬೈದ್ ಬಿಟ್ರೆ ಕೊಚ್ಚೆ ಮೇಲೆ ಕಲ್ಲಾಗ್ತಂಗೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರೋದು. ಇದೇನು ಬರ್ದೇ ಇರೋ ವಿಚಾರ ಅಲ್ಲ. ಯಾಕೆಂದ್ರೆ ನಾವು ಹಳ್ಳಿಲೇ ಬೆಳೆದಿರೋದು,
ಇದೆ ಈ ಥರದ್ದೆಲ್ಲ ಬೈಕ್ಗಳನ್ನ ನಾವು ಮಾತಾಡ್ಕೊಂಡ್ಬಿಟ್ಟಿದ್ವಿ. ಒಂದು ಸ್ಟೇಜಿಗೆ ಬಂದಾದ್ಮೇಲೆ ಎಲ್ಲರಿಗೂ ಒಂದು ಇದಿರುತ್ತೆ, ಏನೋ ಯಾವ ರೀತಿ ಮಾತಾಡಬೇಕು, ತೂಕಗಳಿರುತ್ತೆ. ಆ ತೂಕನ ಇಟ್ಕೊಂಡು ಮಾತಾಡಿದ್ರೆ ಎಲ್ಲಾರ್ಗು ಕರೆಕ್ಟ್ ಆಗಿರುತ್ತೆ, ಅವ್ರಿಗೂ ರೆಸ್ಪೆಕ್ಟ್ ಸಿಗುತ್ತೆ, ಮತ್ತೆ ಅವ್ರ ಕಡೆಯಿಂದ ನಮಗೂ ರೆಸ್ಪೆಕ್ಟ್ ಸಿಗಬೇಕು. ಸಿಕ್ಕಿಲ್ಲ ಅಂತಂದಾಗ ಒಂದ್ ಸರಿ ನೋಡ್ತೀವಿ, 2 ಸತಿ ನೋಡ್ತೀವಿ, 3ನೇ ಸತಿ ಅವ್ರೇನ್ ಮಾತಾಡಿರ್ತಾರೋ ಅದು ಡಬಲ್ ಹೋಗ್ತಾರೆ. ಸರ್ ಈಗ ಫೈನಲಿ ಸ್ಟೇಷನ್ಗೂ ಕೂಡ ದೂರು ಕೊಟ್ಟಿದ್ರೆ, ಜೊತೆ ಇಲ್ಲೂ ಕೂಡ ಫಿಲ್ಮ್ ಸ್ಟುಡಿಯೋಗೂ ಕೊಟ್ಟಿದ್ದಾರೆ. ನೀವೇನು ಸ್ಟೇಷನ್ ದೂರು ಕೊಟ್ಟಿದ್ದೀರಾ? ಇವಾಗ ತಾನೇ ಬಂದಾಗ ಪ್ರೇಮ್ ಸರ್ ಕಾಲ್ ಮಾಡಿದಾಗ ಹಿಂಗಿದೆ ಅಂತ ಅಂದ್ಬಿಟ್ಟು, ಬಾ ಮಗನೇ ನೀನು ಅಂತಂದ್ಬಿಟ್ಟು ಅಂದ್ರು. ಅದಕ್ಕೋಸ್ಕರ ಇಲ್ಲಿ ಬಂದೆ. ಈ ವಾರಣಾಸಿಯಿಂದ ಮಾರ್ನಿಂಗ್ ಫ್ಲೈಟ್ ಬಂದಿದ್ದು, ಇವಾಗ ಹೋಗಿ ಅದೇ ಕೆಲಸ. ಫಸ್ಟ್ ಡಿಫಾರ್ಮೇಶನ್ ಡೆಫಿನೆಟ್ಲಿ ಯಾಕೆ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡ್ಬೋದು ಸರ್. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿದಿರ್ ಬೇರೆ ಅಲ್ಲ. ಸೂಳೆ ಮಗ ಅಂತ ಬೈದ್ರೆ ಎಂತ ನನ್ನ ಮಗನ್ಗೂ ಅದು ಅಡಿಯಿಂದ ಏರುತ್ತೆ ಮೇಲಕ್ಕೆ, ಆಯ್ತಾ? ವಾಪಸ್ 1 ನಿಮಿಷ ಎಲ್ಲಿದೆಯೋ ಬಾರೋ, ಅದೆಲ್ಲೋ ಏನೋ ತಾಕತ್ತಿದ್ರೆ ಫೋನ್ ತೆಗೀರಿ ಬನ್ನಿ ಅದು ಇದು ಅಂತಿನೆಲ್ಲ ಬರ್ತೀವಲ್ಲ. ಎಲ್ಲಿ ಹೋಗಿದೀವಿ? ಬೆಂಗಳೂರು ಬಿಟ್ಟು ಹೋಗಿದೀವ, ಎಲ್ಲರ ಗಡಿ ದಾಟಿ ಹೊಟ್ಟೋಗ್ಬಿಟ್ಟಿದೀವ. ನಮ್ಮೂರು ಮಂಡ್ಯ ಹತ್ರ ಕೆರಗೋಡು, ನಾವು ಇರೋದು ನಾಗರಬಾವಿಲಿ ಉಲ್ಲಾಳ್ ರೋಡಲ್ಲಿ, ಅಲ್ಲೇ ಇರ್ತೀವಿ. ಎಲ್ಲಿ ಹೋಗ್ತೀವಿ ನಾವು? ಅಂದ್ರೆ ಮಾತಾಡೋಕೆ ಒಂದು ಸ್ಟೇಜ್ ಸಿಕ್ತು, ಮೈ ಸಿಕ್ತು ಅಂತ ಮಾತಾಡೋಕೆ ಅಂತಂದ್ರೆ ನಾವು ಮಾತಾಡ್ತಾ ಇರ್ತೀವಲ್ಲ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.